ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಅಥವಾ ಸುವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಪ್ರಭಾವ ಮತ್ತು ಪ್ರಭಾವಿ ಜನ ಅಂತ ಏನಂತೀವಿ, ಅವ್ರು ಸಂಬಂಧಪಟ್ಟಂತ ಒಂದು ಆ, ಮಾನದಂಡ ಅನ್ನೋದು ಏನಿತ್ತಲ್ಲ ಅದು ಇಲ್ಲದೆ ಇದ್ದಂಗೆ ಆಗಿತ್ತು ಇಷ್ಟ ದಿನ. ಓಕೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸೂಕ್ತ ಒಂದು ಆದೇಶ ಹೊರಗಡೆ ಬಂದಂಗೆ ಆಯ್ತು ಅಂತ ನನ್ನ ಅಭಿಪ್ರಾಯ. ಫೈನ್. ಲೋಕೇಶ್ವರ್ ಸರ್, ಪೊಲೀಸ್ ಅಧಿಕಾರಿಯ ಕೆಲಸ ಮಾಡಿದ್ದೀರಿ, ಅನೇಕ ಕೇಸ್ಗಳ ವಿಚಾರದಲ್ಲಿ ನಿಮ್ಮ ಹೋರಾಟಗಳಿರ್ತವೆ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ತಮಗೆ ಯಾವುದೋ ಕೇಸಲ್ಲಿ ನಿಮ್ಮ ಜೀವ ಒತ್ತೆ ಇಟ್ಟು ಎಷ್ಟೋ ಪ್ರಕರಣ ಭೇದಿಸ್ಕೊಂಡು ಬಂದಿರ್ತೀರಿ, ಯಾರನ್ನೋ ಹೆಡಮುರಿ ಕಟ್ಕೊಂಡು ಬಂದಿರ್ತೀರಿ. ಕೋರ್ಟ್ಗೆ ಬಂದ ತಕ್ಷಣ ಬೇಲ್ ಅಂತಾರೆ, ಎಲ್ಲಪ್ಪ ಸಾಕ್ಷಿಯಲ್ಲಿದೆ. ಅಥವಾ ನಾವು ಎಷ್ಟೋ ಸಂದರ್ಭಗಳಲ್ಲಿ ಇವೊಂದೊಂದು ಸಂತೆಯಲ್ಲಿ ಒಂದು ಕೊಲೆ ಆಗಿರುತ್ತೆ, ನೂರಾರು ಜನರಿಗೆ ಕೊಲೆ ಆಗಿರುತ್ತೆ, ಸಾಕ್ಷಿಗಳು ನೋಡಿದಾಗ ನಾನು ಬರಲ್ಲ ಏನೋ ಕಾರಣಕ್ಕಾಗುತ್ತೆ. ಪ್ರಭಾವಿಗಳ ಕೇಸ್ ಅಂತ ಬಂದಾಗ ಅನೇಕ ಬಾರಿ ವ್ಯವಸ್ಥೆಯಲ್ಲಿ ಈ ಪೊಲೀಸ್ ಸಿಸ್ಟಮ್ಮು ಕೈ ಕಟ್ಟಿದಂತಾಗುತ್ತಾ ಪ್ರಭಾವಿಗಳ ಕೇಸ್ ಅಂತ ಬಂದಾಗ? ಇಲ್ಲ, ಅದು ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಅಭಿಪ್ರಾಯ, ಅವ್ನಿಗೇನು ಬಿಟ್ಟರೆ ದುಡ್ಡಿದೆ, ಅದರಲ್ಲೇನು ಎರಡು ಮಾತಿಲ್ಲ. ಅಥವಾ ಒಳ್ಳೆ ಪೊಲೀಸ್ ಮ್ಯಾನೇಜ್ ಮಾಡ್ಬೋದು, ಕೋರ್ಟ್ ಮ್ಯಾನೇಜ್ ಮಾಡ್ಬೋದು, ಲಾಯರ್ ಮ್ಯಾನೇಜ್ ಮಾಡ್ಬೋದು, ಈ ಅಭಿಪ್ರಾಯ ಸಾಮಾನ್ಯದಲ್ಲಿ ಒಂದು ಪೆಟ್ಟಿಗೆ ಅಂಗಡಿಯಲ್ಲಿ ಜೀವನ ಮಾಡೋನು ಹೇಳೋ ಮಟ್ಟಕ್ಕಿದೆ. ಅದರಲ್ಲೇನು ಎರಡು ಮಾತಿಲ್ಲ. ಈ ಥರದ ಒಂದು ಏನು ಜಡ್ಜ್ಮೆಂಟು ಇವತ್ತು ಬಂತು, ನನಗೆ ಗೊತ್ತಿರೋ ಹಾಗೆ ಪೊಲೀಸ್ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಯಾವುದು ಈ ಥರ ಹೈಕೋರ್ಟಲ್ಲಿ ಬೇಲಾಗಿದ್ದನ್ನು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಆಗಿ ಕ್ಯಾನ್ಸಲ್ ಆಗಿರೋದು ಇಲ್ಲ ನನ್ನ ನಾಲೆಡ್ಜಲ್ಲಿ. ಮತ್ತು ಅವ್ರ ಸಂಕೇತ್ ಸಾಹೇಬ್ರಿಗೆ ಗೊತ್ತಿದ್ರೆ ಅವ್ರಿಗೆ ಹೇಳಲಿ, ಬಟ್ ನನಗೆ ಗೊತ್ತಿರಂಗೆ ಇಲ್ಲ. ಇದು ಹೋಲ್ ಸಿಸ್ಟಮ್ಗೆ ಒಂದು ಏನು ಕ್ಲೀನಿಂಗ್ ವರ್ಕ್ ಥರ ಕಾಣಿಸ್ತಾ ಇದೆ. ಅದು ಅಲ್ಲದೆ ಸುಪ್ರೀಂ ಕೋರ್ಟೇ ಹೇಳಿದೆ ಇದು ಎಲ್ಲ ಹೈಕೋರ್ಟು ನೋಡ್ಬೇಕಿದ್ದನ್ನು ಕನ್ಸಿಡರ್. ಅಂದರೆ ಹೈಕೋರ್ಟ್ ನೋಡ್ಬೇಕಂದ್ರೆ ಒಂದು ಸ್ಟೇಟ್ಗೆ ಸುಪ್ರೀರಿಯರ್ ಕೋರ್ಟ್ ಅಂದರೆ ಅದೇ. ಅದಕ್ಕೆ ನೋಡಿದಾಗ ಇನ್ನು ಕೆಳಗಡೆ ಕೋರ್ಟ್ ಅವ್ರು ಎಚ್ಚರಿಕೆ ಆಗಿರ್ಬೇಕು. ಮುಂದಿನ ದಿನಗಳಲ್ಲಿ ಈ ಥರದ್ದು ಏನಾದರೂ ಪ್ರಕರಣಗಳು ಬಂದರೆ ಬಿ ಕೇರ್ಫುಲ್, ಎಲ್ಲ ಬಿಡಲ್ಲ ಅಂತ ಆ ಲೆವೆಲ್ ಅವ್ರಿಗೆ ಹೇಳ್ತಂದ್ರೆ ಕೆಳಗಡೆ ಅವರೆಲ್ಲ ಅದೇ. ಇದರ ಈ ಕೇಸಲ್ಲಿ ಏನಾಗಿತ್ತು, ಕೆಳಗಡೆ ಅವರೇ ಬೇಲ್ ಕೊಟ್ಟಿರಲಿಲ್ಲ. 2 ಸತಿ ಸೆಷನ್ ಕೋರ್ಟ್ ಅವ್ರು ರಿಫ್ಯೂಸ್ ಮಾಡಿದ್ರು. ಇಲ್ಲಿ ಏನು ಮಾಡಿದ್ರು, ಅದಕ್ಕೆ ಡ್ರಾಮಾ ಸ್ಟಾರ್ಟ್ ಆಗಿ ಮೆಡಿಕಲ್ ಗ್ರೌಂಡನ್ನು ಒಂದು ಮುಂದಿಕ್ಕೊಂಡು ಹೊರಟರು. ಅವನಿಗೆ ಈ ದರ್ಶನ್ದು ಕ್ಯಾರೆಕ್ಟ್ರು, ಅವನ ಬಿಹೇವಿಯರಲ್ ಆಸ್ಪೆಕ್ಟ್ ನಾನು ಅಥವಾ ಅವ್ರ ಹೆಂಡತಿ ಮೇಲೆ ಅಸಾಲ್ಟ್ ಆಗಿದ್ದಾಗಿದ್ದ ಕೇಸಿಂದ ನಾನು ನೋಡಿದ್ದೀನಿ. ನಾವೇ ಅವಾಗೆಲ್ಲ ಅಟೆಂಡ್ ಮಾಡಿದ್ದವರು. ಅವನಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಅವನು ಅದಕ್ಕೆ ಮೊದಲು ಜೈಲು ನೋಡಿದ್ದಾನೆ ಆವಾಗಲೂ, ತಿರ್ಗಾ ಈಗಲೂ ಜೈಲು ನೋಡ್ದ. ಈಚೆ ಏನೋ ಕಾರಣ ಹೇಳ್ಕೊಂಡು ಆಚೆ ಬಂದ ಅನ್ಕೊಳ್ಳಿ, ಅದಕ್ಕೆ ಪೂರಕವಾಗಿ ಅವನು ಮೆಡಿಕಲ್ ಗ್ರೌಂಡಲ್ಲಿ ಆಚೆ ಬಂದ ಮೇಲೆ ಮೆಡಿಕಲ್ ಎಫೆಕ್ಟೆಡ್ ಪರ್ಸನ್ ಥರ ಬಿಹೇವಿಯರೇ ಆಗಲಿಲ್ಲ. ಒಂದು ಅಲ್ಲೆಲ್ಲ ಹಾಂಗ್ಕಾಂಗು, ಥೈಲ್ಯಾಂಡ್ ಒಂದು ಕತೆ, ನೀವು ಹೇಳೋದೀಗ ಮನುಷ್ಯ ಶೂಟಿಂಗ್ ಅಲ್ಲಿ ಹೋಗಬಾರ್ದು, ಕೆಲಸದಲ್ಲಿ ಭಾಗಿಯಾಗಬಾರ್ದು, ಊಟ ಮಾಡಬಾರ್ದು, ತಿಂಡಿ ತಿನ್ನಬಾರ್ದು ಅಂತ ಆಗಲ್ಲ. ಆದ್ರೆ ನೀವು ಹೊರಟಿದ್ದು ಪರಿಸ್ಥಿತಿ ಹೆಂಗಿತ್ತು ಅವತ್ತು, ನಡೆಯಕ್ಕಾಗಲ್ಲ. ನಾನು ಹೋಗೇ ಬಿಡುತ್ತೆ, ಇದೇ ಸ್ಪೈನಲ್ಲೇ ಹೊರಟೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಬಿಹೇವಿಯರ್ ನಡೆದಿದ್ದು. ಒಂದು ಸಣ್ಣ ಬ್ಯಾಗ್ ಇಟ್ಕೊಳಕ್ಕೂ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ. ಬಟ್ ನೀವು ಆಮೇಲೆ ಓಡಾಟದ್ದೆಲ್ಲ ಪ್ರತಿಯೊಂದು ವಿಡಿಯೋಸು ಎಲ್ಲ ಫೋಟೋಸು ದಿನ ನೋಡ್ತಾ ಇದ್ರಲ್ಲ ಜನ. ಏನಾಗೈತೆ ಫಸ್ಟ್ ಕ್ಲಾಸ್ ಆಗವನಲ್ಲ ಇಲ್ಲಿ ಕೋರ್ಟ್ಗೆ ಕೊಟ್ರ ಜನ ಎಲ್ಲ ನ್ಯಾಯಾಲಯ ಲೋಕೇಶ್ವರ್ ಅವರ ಅಭಿಪ್ರಾಯನೋ ನನ್ನ ಅಭಿಪ್ರಾಯನೋ ಕನ್ಸಿಡರ್ ಮಾಡಲ್ವಲ್ಲ. ಈಗ ಅದು ಕೋರ್ಟ್ಗೂ ಅದನ್ನು ಕೊಟ್ಟಿದ್ದಾರೆ. ಅದು ಈ ಎಲ್ಲಾ ಬಿಹೇವಿಯರ್ ನೋಡಿ, ಯಾವಲ್ಲಿ ಬಿಹೇವಿಯರಲ್ ಆಸ್ಪೆಕ್ಟ್ ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲೂ ಈ ವಿಚಾರ ಇದೆ, ಕೋರ್ಟ್ ಅಲ್ಲೂ ಇದೆ. ಒಬ್ಬ ವ್ಯಕ್ತಿ ಅದು ಮೊದಲು ಏನ್ ಮಾಡ್ತಾನೆ, ಆ ಟೈಮಲ್ಲಿ ಏನ್ ಮಾಡ್ತಾನೆ, ಆಮೇಲೆ ಏನ್ ಮಾಡ್ತಾನೆ ಅಂತ ಬಿಹೇವಿಯರಲ್ ಡಿಫ್ರೆನ್ಸಸ್ ನೋಡ್ತಾನೆ. ಲೋಕೇಶ್ವರ್ ಸರ್, ಏನೇ ಆಗಲಿ ಕೋರ್ಟ್ ಮುಂದೆ ನಾವು ಕೊಡೋದು A4 ಸೈಜಿನ ಒಂದು ಡಾಕ್ಟರ್ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ನಾವು ಕೊಡ್ತೀವಿ. ನನಗೆ ಹಿಂಗಾಗಿದೆ, ತೊಂದರೆ ಆಗಿದೆ. ಇಲ್ಲ, ನಿಮಗೆ ತಪ್ಪು ಅಭಿಪ್ರಾಯ ಇದೆ. ಪ್ರತಿಯೊಂದು ಆಸ್ಪೆಕ್ಟ್ ಅನ್ನು ಇಂಥ ವಿಚಾರಗಳಲ್ಲಿ ಕೋರ್ಟ್ನ ನಾಲೆಡ್ಜ್ಗೆ ತರ್ತಾರೆ. ಈಗ ಕೇಸಲ್ಲೂ ಅದೇ ಆಗಿದ್ದು. ಈತ ಹೊರಟಿದ್ದು ಮೆಡಿಕಲ್ ಗ್ರೌಂಡ್ ಮೇಲೆ ಅಂತ, ಆಪರೇಷನ್ ಆಗೇ ಬಿಡುತ್ತೆ, ಆಗ್ಲೇಬೇಕು, ಆಗದಿರೋ ಉಳ್ಕೊಳ್ಳೋದೇ ಕಷ್ಟ ಅನ್ನೋ ರೀತಿಲಿ ಒಂದು ಹೇಳಿ ಬಂದಿದ್ದು. ಆಮೇಲೆ ಏನಾಯ್ತು, ಒಂದು ಜನ ಸಣ್ಣದಾಗಿ ಮಾತಾಡಕ್ ಶುರು ಆಗ್ಬಿಟ್ರು, ಇವ್ನು ಕೋರ್ಟ್ಗೆ ಮೋಸ ಮಾಡಿದ್ನಲ್ಲಪ್ಪ ಅತ್ಲಗೆ ಅಂತ. ಇವ್ನು ಯಾರು ಇಲ್ವಲ್ಲ, ಇವ್ನು ಅಂದ್ರೆ ದುಡ್ಡು ಕಾಸು ಐತೆ, ಇವ್ನು ಕೋರ್ಟ್ನು ಲೆಕ್ಕಿಲ್ಲ, ಕೋರ್ಟ್ನು ಫೂಲ್ ಆಯ್ತಲ್ಲ, ಹೈಕೋರ್ಟ್ ಫೂಲ್ ಆಯ್ತಲ್ಲ, ಈ ಥರದ ಭಾವನೆಗಳು, ಆ ಎಲ್ಲ ವಿಚಾರಗಳು ಸುಪ್ರೀಂ ಕೋರ್ಟ್ ಯೋಚನೆ ಮಾಡಿದೆ ಇವತ್ತು. ಯಾಕೆಂದ್ರೆ ದೇಶದ ನ್ಯಾಯ ಉಳಿಬೇಕು ಅಂದ್ರೆ ಅದೇ ಕೊನೆ ಅಂತ ನಮಗೆ. ಅಲ್ಲಿ ಒಂದು ಚಾಟಿ ಹೊಡಿದಿದ್ರೆ ಇವ್ಯಾವ ಸರಿಯಾಗಲ್ಲ.
ಅದಕ್ಕೆ ಈ ತೀರ್ಮಾನದಲ್ಲಿ ಸುಪ್ರೀಂ ಕೋರ್ಟ್ ಅದು ಈ ಗವಾಯಿ ಅವರು ಚೀಫ್ ಜಸ್ಟಿಸ್ ಆದ್ಮೇಲೆ ಸ್ವಲ್ಪ ಡೀಟೇಲ್ ಆಗಿ ಹೋಗುವಂತ ವ್ಯಕ್ತಿ ಆಗಿತ್ತು. ಓಕೆ, ಅದು ಇದು ಕಾರಣ. ಫೈನ್. ಸಂಖ್ಯೆ ಸರ್, ಈಗ ಆಯಿತು, ದರ್ಶನ್ಗೆ ಏನೋ ಮೆಡಿಕಲ್ ಗ್ರೌಂಡ್ ಅಂತ ಬಂದಾಗಿತ್ತು, ಆಯ್ತಪ್ಪ, ಏನೋ ಮೆಡಿಕಲ್ ಗ್ರೌಂಡ್ ಮೇಲೆ ಮೊದಲಿಗೆ ಬೇಲ್ ಕೊಟ್ಟುಬಿಟ್ಟಿದ್ರು, ರೆಗ್ಯುಲರ್ ಬೇಲು ಆಯ್ತಲ್ಲ ಹೈಕೋರ್ಟಲ್ಲಿ, ಬರೀ ದರ್ಶನ್ಗಲ್ಲ, ಎಂಟೈರ್ ದರ್ಶನ್ ಗ್ಯಾಂಗು ಯಾರು ಆರೋಪಿಗಳಿದ್ರು ಆಲ್ಮೋಸ್ಟ್ ಅನೇಕರಿಗೆ ಇದರಲ್ಲಿ ಬೇಲ್ ಆಗೋಯ್ತು. ಆ ಗ್ರೌಂಡ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಕ್ವ್ಯಾಶ್ ಮಾಡೋದು ಹೇಗೆ ಸರ್? ಆ ಗ್ರೌಂಡ್ಸ್ ಎಲ್ಲ ತೆಗೆದು ಹಾಕ್ಬಿಡೋದು, ಯಾರೂ ಬೇಲ್ಗೆ ಅರ್ಹರಲ್ಲ, ಇದರಲ್ಲಿ ಇವರು ಪ್ರಭಾವಿಗಳಿದ್ದಾರೆ, ಸಾರಾಸಗಟಾಗಿ ಇದ್ಬದ್ದವ್ರು ಎಲ್ಲರೂ ನಾವು ಪ್ರಭಾವಿ ಅಂತ ಕನ್ಸಿಡರ್ ಮಾಡಬಹುದಾ ಅದರಲ್ಲಿ? ಈಗ ಮೊದಲು ಮೆಡಿಕಲ್ ಗ್ರೌಂಡಿಗೆ ಮಾತಾಡೋದಾದ್ರೆ ಸುಪ್ರೀಂ ಕೋರ್ಟ್ ಪ್ಯಾರಾ 22.3.4 ಸ್ಪಷ್ಟವಾಗಿ ಹೇಳ್ತಾರೆ, ಹೈಕೋರ್ಟಿಗೆ ಯಾವ ರೀತಿ ಅಭಿಪ್ರಾಯ ಕೊಡಲಾಗಿತ್ತು, ಯಾವ ರೀತಿ ಬಿಂಬಿಸಲಾಗಿತ್ತು ಮೆಡಿಕಲ್ ರೀಸನ್ಸ್ ಅಂತಂದ್ರೆ, ಇವರಿಗೆ ಸರ್ಜರಿ ತುಂಬಾ ಅವಶ್ಯಕತೆ ಇದೆ, ಸರ್ಜರಿ ಇಲ್ಲದೆ ಅವರು ಓಡಾಡೋ ಪರಿಸ್ಥಿತಿಯಲ್ಲೆಲ್ಲ ತುಂಬಾ ನರಳ್ತಾ ಇದ್ದಾರೆ, ತುಂಬಾ ಜೀವಹಾನಿ ಆಗೋ ಮಟ್ಟಕ್ಕೆ ಅಷ್ಟೊಂದು ತೊಂದರೆ ಇದೆ ಅನ್ನೋ ರೀತಿ ಬಿಂಬಿಸಿ ಒಂದು ಇಂಟರಿಮ್ ಬೇಲ್ ತೆಗೆದುಕೊಳ್ಳಲಾಗಿತ್ತು. ಬಟ್ ಮೆಡಿಕಲ್ ಬೇಲ್ ಆದ ನಂತರ ಅಥವಾ ಈ ಬೇಲ್ ಆದ ನಂತರ ಅವರು ಪಬ್ಲಿಕ್ ಪಾರ್ಟಿಸಿಪೇಷನ್ ಆಗಲಿ, ಅಂದ್ರೆ ಈ ಜನರಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪಾರ್ಟಿಸಿಪೇಷನ್ಗಳಾಗಲಿ, ಹೈ ಪ್ರೊಫೈಲ್ ಸೋಷಿಯಲ್ ಇವೆಂಟ್ ನಲ್ಲಿ ಭಾಗವಹಿಸೋದಾಗ್ಲಿ, ಅಥವಾ ಅದಲ್ಲೆಲ್ಲ ಅವರ ನಡವಳಿಕೆಗಳನ್ನ, ಅವರ ಬಿಹೇವಿಯರ್ನೆಲ್ಲ ನೋಡಿದಾಗ ಹಿ ಇಸ್ ಫಿಟ್ ಅಂಡ್ ಫೈನ್ ಅಂತ ಹೇಳ್ತಾರೆ. ಫೈನ್ ಹೆಲ್ತ್ ಅಂಡ್ ಮೊಬಿಲಿಟಿ ಇದೆ. ಮತ್ತೆ he did not undergo any surgery or serious medical procedure as is contended before the high court. ಯಾವ ರೀತಿ ಹೈಕೋರ್ಟ್ ಮುಂದೆ ತಪ್ಪು ದಾರಿಗೆ ಎಳೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಹೈಕೋರ್ಟ್ ತಪ್ಪು ಮಾಡಿದೆ ಅನ್ನೋಕ್ಕಿಂತ ಹೈಕೋರ್ಟ್ಗೆ ತಪ್ಪು ದಾರಿ ಮಿಸ್ಲೀಡ್ ಮಾಡಲಾಗಿತ್ತು, ಅಥವಾ ಈ ಮೆಡಿಕಲ್ ರಿಪೋರ್ಟ್ ಪೂರಕವಾಗಿ ಇರ್ಲಿಲ್ಲ, ಅಥವಾ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಸೃಷ್ಟಿ ಮಾಡಿಸಿರಬಹುದು ಅನ್ನೋ ರೀತಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಎಲ್ಲ ಒಂದು ಕ್ವಶನ್ ಕೇಳ್ಬಿಡ್ತೀನಿ ನಾನು. ಈಗ ಹೈಕೋರ್ಟ್ ಮುಂದೆನೆ ಈ ಒಂದು ಬೇಲ್ ಅರ್ಜಿ ಬರೋ ಸಂದರ್ಭದಲ್ಲಾಗ್ಲಿ, ಈಗ ಡಾಕ್ಟರ್ ಸರ್ಟಿಫಿಕೇಟ್ ತಂದಿರ್ತಾರೆ, ಇವರಿಗೆ L4 ಸಮಸ್ಯೆ ಇದೆ, L5 ಸಮಸ್ಯೆ ಇದೆ ಅಂತನೋ, ಇನ್ನೇನೋ ಮೂಳೆ ಸಮಸ್ಯೆ ಇದೆ ಅಂತನೋ, ಬಗ್ಗಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಪೇಯ್ನ್ ಇದೆ ಅವ್ರಿಗೆ ಒಂದು ರೀತಿಯಲ್ಲಿ ಫಿಸಿಯೋಥೆರಪಿ ಮಾಡಿಸ್ಬೇಕು, ಪೇಯ್ನ್ ಕಿಲ್ಲರ್ ತೊಗೊಳ್ತಾ ಇದ್ದಾರೆ ಅವರು, ಇನ್ನೇನು ಆಪ್ರೇಷನ್ ಆಗಬೇಕು ಅಂತ ಹೇಳಿದಾಗ, ಆಗ ಹೈಕೋರ್ಟು ಈ ಭಾವನೆಗಳನ್ನು ಕನ್ಸಿಡರ್ ಮಾಡುತ್ತಾ, ಅಥವಾ ಆಚೆ ಭಾಗದ ಆಚೆಯಲ್ಲಿ ಏನೋ ನಡೆಯೋಕ್ಕಾಗ್ತಿಲ್ಲ ನೋಡ್ರಿ ಅನ್ನೋ ವಿಡಿಯೋಗಳನ್ನು ಕನ್ಸಿಡರ್ ಮಾಡುತ್ತಾ, ಅಥವಾ ಡಾಕ್ಟರ್ ರಿಪೋರ್ಟ್ ಮಾತ್ರ ಕನ್ಸಿಡರ್ ಮಾಡುತ್ತಾ, ಇದೊಂದು ಭಾಗ. ಈಗ ಎರಡನೇ ಭಾಗ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಅಲ್ಲಿಯೂ ಇದೇ ಸೇಮ್ ರಿಪೋರ್ಟ್ ಕೊಡಬಹುದು, ಅವರು ಅದೇ ರಿಪೋರ್ಟ್ ಅವ್ರು ಕೊಡಬಹುದು. ಆಗ ಇವರು ಥೈಲ್ಯಾಂಡಲ್ಲಿದ್ದರು, ಶೂಟಿಂಗಲ್ಲಿದ್ದಾರೆ, ಏರ್ಪೋರ್ಟಲ್ಲಿ ನೋಡಿ ಆರಾಮಾಗಿ ನೋಡ್ಕೊಂಡು ಬರ್ತಾ ಇದ್ದಾರೆ, ಫುಲ್ ಓಡಾಡ್ತಾ ಇದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಈ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ಗೆ ಕನ್ವಿನ್ಸ್ ಮಾಡೋದು ಹೇಗೆ? ನೋಡಿ, ಮೆಡಿಕಲ್ ರೀಸನ್ಸ್ ಅನ್ನ ತೋರಿಸಿ ಮೆಡಿಕಲ್ ಬೇಲ್ ಮೇಲೆ ಬರೋದು ಒಂದು ವಿಚಾರ ಆದ್ರೆ, ಯಾವ ಕಾರಣಕ್ಕೆ ಬೇಲ್ ಪಡೆದಿರ್ತಾರೋ ಅಲ್ಲಿಗೆ ಮುಗಿಲಿಲ್ಲ ಅವ್ರ ಜವಾಬ್ದಾರಿ. ಆ ರೀತಿ ಕೋರ್ಟ್ ಮುಂದೆ ಅಂಡರ್ಟೇಕಿಂಗ್ ಕೊಟ್ಟಿರ್ತಾರೆ, ಸರ್ಜರಿ ಆಗಬೇಕು ಅಂತ ಹೇಳಿ ಅಥವಾ ಫರ್ದರ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ, ಅವನು ಎಲ್ಲವನ್ನು ಮಂಗಮಾಯ ಮಾಡೋದಕ್ಕೆ ಬರೋದಿಲ್ಲ ಸಡನ್ ಆಗಿ. ಇವೆಲ್ಲ ಮಂಗಮಾಯ ಆದ್ರೆ ಕೋರ್ಟ್ ನೋಡಿ, ಕೋರ್ಟ್ಗೆ ಮೆಡಿಕಲ್ ರಿಪೋರ್ಟ್ ಆಧಾರದ ಮೇಲೆ ಪರ್ಮಿಷನ್ ಕೊಟ್ಟಿರುತ್ತೆ. ಕೋರ್ಟ್ ಈಸ್ ಮೇಡ್ ಟು ಬಿಲೀವ್. ಐ ಆಮ್ ನಾಟ್ ಸೇಯಿಂಗ್ ಕೋರ್ಟ್ ಹಸ್ ಕಮಿಟೆಡ್ ಅನ್ ಎರರ್ ಇನ್ ಬಿಲೀವಿಂಗ್ ಇಟ್, ಬಟ್ ದ ಕೋರ್ಟ್ ವಾಸ್ ಮೇಡ್ ಟು ಬಿಲೀವ್ ಸಚ್ ಎ ರಿಪೋರ್ಟ್ ಇಸ್ ವ್ಯಾಲಿಡ್ ರಿಪೋರ್ಟ್ ಅಂತ ಹೇಳಿ ಕೋರ್ಟ್ ಅದನ್ನ ನಂಬಿ ಅದನ್ನ ಆತರ ಆದೇಶ ಮಾಡಿರುತ್ತೆ. ಆದ್ರೆ ಕೋರ್ಟ್ ನಿಂದ ತಪ್ಪು ಮಾಡಿಸಲಾಗಿದೆ ಅಥವಾ ಮಿಸ್ಲೀಡ್ ಮಾಡಿಸಲಾಗಿದೆ ಅನ್ನೋದು ಏನು ವಿಚಾರ ಇದೆಯಲ್ಲ, ಬಹಳ ಗಂಭೀರ ಸ್ವರೂಪದ ಅಪರಾಧ ಆಗುತ್ತೆ ಅದು ಕೂಡ. ಇಟ್ ಇಸ್ ಲೈಕ್ ಮಿಸ್ಲೀಡಿಂಗ್ ದ ಕೋರ್ಟ್ ಬೈ ವರ್ಚ್ಯೂ ಆಫ್ ಎ ಮೆಡಿಕಲ್ ರಿಪೋರ್ಟ್. ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಸುಪ್ರೀಂ ಕೋರ್ಟ್. ಕೋರ್ಟ್ ಮುಂದೆ ಯಾವ ಕಾರಣ ಹೇಳಿ ಮೆಡಿಕಲ್ ಬೇಲ್ ತಗೊಂಡಿದ್ರು, ನಂತರ ಯಾವ ನಡೆದು ಹೋಗ್ಲಿಲ್ಲ, ಫಿಟ್ ಅಂಡ್ ಫೈನ್ ಇದಾರೆ, ಟ್ರಾವೆಲ್ ಮಾಡ್ತಾ ಇದಾರೆ, ಸೋಷಿಯಲ್ ಇವೆಂಟ್ ನಲ್ಲಿ ಭಾಗವಹಿಸ್ತಾ ಇದಾರೆ, ಪ್ರಾಸಿಕ್ಯೂಷನ್ ವಿಟ್ನೆಸ್ ಜೊತೆಗೂ ಓಡಾಡ್ತಾ ಇದಾರೆ, ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂತಾ ಇದಾರೆ. ಇವನ್ನೆಲ್ಲ ನೋಡಿದಾಗ ಇವರು ಸಾಕಷ್ಟು ಪ್ರಭಾವ ಬೀರಿದ್ದಾರೆ ಅಥವಾ ಪ್ರಭಾವ ಬೀರ್ತಾರೆ ಅಂತ ಯಾವಾಗ ಕೋರ್ಟ್ಗೆ ಮನದಟ್ಟಾಯ್ತು, ಈ ಮೆಡಿಕಲ್ ರಿಪೋರ್ಟ್ ವಿಚಾರಕ್ಕೂ ಪ್ರಭಾವ ಬೀರಿರಬಹುದು ಅಂತ ಆ ಪ್ರಿಸಂಪ್ಷನ್ ಮೇಲೆ ಕೋರ್ಟ್ ಏನಂತ ತೀರ್ಮಾನಕ್ಕೆ ಬರುತ್ತೆ ಅಂದ್ರೆ, he can go to any extent to get the bail. He can influence any way, in any manner pertaining to the investigation, trial, or even in respect of influencing the prosecution witnesses ಅಂತ ತಿಳಿದು ಆ ರೀತಿ ಆದೇಶ ಮಾಡೋದು. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ ಸರ್, ಒಂದು ಬ್ರೇಕ್ ಆದ್ಮೇಲೆ.